ಹೋಗಿ ಹುಷಾರಾಗಿ ಬಾ. ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೆಲಿವರಿ ಡೇ. 6 o'clock ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ. ಈಗ ಟೈಮ್ ಬಂದು 5:32 ಆಗಿದೆ. ಸೊ ರೆಡಿ ಎಲ್ಲ ಆಗಿದ್ದಾಳೆ. ಎಲ್ಲ ಬಿಚ್ಚಾಕ್ತಿದ್ದಾಳೆ ನೋಡಿ. ಓಲೆ, ಸರ, ಕಾಲುಂಗುರ, ನೈಲ್ ಪಾಲಿಶಿಂದ ಹಿಡಿದು ಎಲ್ಲನೂ ಬಿಚ್ಚಿ ಇವಾಗ ಪೂಜೆ ಮಾಡಿ ನಮ್ಮ ಭಾವ ಬರ್ತಾರೆ. ಹೊರಡಬೇಕು ನೋಡಿ. ಹಾಸ್ಪಿಟಲ್ ಬ್ಯಾಗ್ ತೊಗೋತಾ ಇದ್ದಾಳೆ. ಇಷ್ಟೇ ಯಾಕಂದರೆ ಮನೆ ಹತ್ರನೇ ಇದೆಯಲ್ಲ, ಏನಾದರೂ ಬೇಕು ಅಂದರೂ ಹೋಗಿ ತೊಗೊಂಬರ್ಬೋದು. ರಾಗಿನಿಗೆ ಕ್ಷೇಮ, ಭಾವ 4 ಜನ. ನೀವು 9 ಗಂಟೆಗೆ ಬಾ. ಓಕೆ ಗಾಯ್ಸ್, ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಕಾರಲ್ಲಿ ಹೋಗಿದ್ದಾರೆ ಹಾಸ್ಪಿಟಲ್ಗೆ. 6 o'clock ಅಂತ ಹೇಳಿದರು. ಇವಾಗ ಆಲ್ರೆಡಿ ಟೈಮು ಆಗಿದೆ. ಸೊ ನಾನು ನಮ್ಮಮ್ಮ ಹೆಂಗೋ ಡ್ರೈವಿಂಗ್ ಕ್ಲಾಸ್ಗೆ ಇವಾಗ ಹೋಗಿ ಕಲ್ತಿದ್ದಾಳಲ್ಲ, ಸೊ ಖಾಲಿ ಇರುತ್ತೆ ರೋಡ್ ಅಂತ ಇವಾಗ ನನ್ನ ಕೂರಿಸ್ಕೊಂಡು ಟ್ರೈ ಮಾಡೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಭಾವ ನಮ್ಮ ಅಕ್ಕ ಕಾರಲ್ಲಿ ಹೋಗ್ತಾವ್ರೆ, ಇಬ್ಬರು ಗಾಡೀಲಿ ಹೋಗ್ತಾ ಇದ್ದೀವಿ. ಇವಾಗ ಹಾಸ್ಪಿಟ್ಲಿಗೆ ಹೊರಟ್ರಿ. ಸೊ 6 o'clock ಅಷ್ಟರಲ್ಲಿ ಅಡ್ಮಿಟ್ ಆಗಬೇಕು. ಇನ್ನೂ ಟೈಮ್ ಇದೆ. ಸೊ ಮನೆಯಿಂದ ಹತ್ರನೇ, ಜಸ್ಟ್ 5 minutes ಅಷ್ಟೇ. ಇವಾಗ ಪೃಥ್ವಿ ಬಂದರು, ನಾನು ಪೃಥ್ವಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಮ್ಮು ಕ್ಷೇಮ ಇಬ್ಬರು ಗಾಡಿನಲ್ಲಿ ಬರ್ತಾರೆ. ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರಿಗೂ 8:30ಗೆ ಬರೋಕ್ಕೆ ಹೇಳಿದ್ದೀವಿ. ಸುಮ್ಮನೆ ಇಷ್ಟೊತ್ತಿಗೆ ಬಂದು ಪಾಪ ಅವ್ರು ಯಾಕೆ ವೆಯ್ಟ್ ಮಾಡೋದು, ಹೆಂಗೂ ಹತ್ರ ಅಲ್ವಾ ಹಾಸ್ಪಿಟಲು. ಸೊ 8:30 ಹಂಗೆ ಬನ್ನಿ ಅಂತ ಹೇಳಿದ್ದೀವಿ. ಪೃಥ್ವಿ ಹೆಂಗೆ ಅನಿಸ್ತಾ ಇದೆ? ಹಾಂ, ಖುಷಿ ಆಗ್ತಾ ಇದೆ. ಮಗಳು ಬರ್ತಾಳೆ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಪೃಥ್ವಿ. ಫೈನಲಿ ಹಾಸ್ಪಿಟಲ್ ಮುಂದೆ ಬಂದು ರೀಚ್ ಆಗಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಈಗ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಇರುತ್ತೆ. ನನ್ನ ತಂಗಿದಿರು ಹಿಂದೆ ಬರ್ತಾ ಇದ್ದಾರೆ. ಸೊ ನನ್ನ ವ್ಲಾಗ್ನ ಹಂಗೆ ಅವರೇ ಕಂಟಿನ್ಯೂ ಮಾಡ್ತಾರೆ. ಬರಲ್ಲ ನೋಡಿ. ಈಗ ಹಾಸ್ಪಿಟಲ್ಗೆ ಬಂದು ಅಡ್ಮಿಷನ್ ಆಗ್ತಾಯಿದ್ವಿ. ಕರೆಕ್ಟಾಗಿ 6 o'clock. ನಂಗೆ ಗೊತ್ತು ನೀನೇನು ನೋಡ್ತೀವಿ. ಇಲ್ಲ, ನಮ್ಮ ಭಾವನೂ ಬಂದಿದ್ದಾರೆ. ನಮ್ಮ ಭಾವ ಇನ್ನೇನು 4 ಜನ ಬಂದಿದ್ದೀವಿ ಮನೆಯಿಂದ. ನಾವು ಅಪ್ಪ ಅಮ್ಮ ಎಲ್ಲ ಲೇಟಾಗಿ ಬರ್ತಾರೆ. 8 o'clock 8:30ಗೆ ಎಷ್ಟೊತ್ತಿಗೆ ಏನಕ್ಕೆ ಸುಮ್ಮನೆ ಅಂತ. ಇವನ್ ಅವ್ರ ಅತ್ತೆ ಮಾವ ಎಲ್ಲರೂ ಅಷ್ಟೇ. ಹೆಂಗೆ ಅನಿಸ್ತೈತಿ ಇವಾಗ ಹೆಂಗೆ ಅನಿಸ್ತೈತಿ? ಬೇಗ 9 ಗಂಟೆ ಆಗಿ ಅನ್ನಿಸ್ತಾ ಇದೆ. ಮಗು ಆದಮೇಲೆ ಆ ಥರ ಬಲೂನಲ್ಲಿ ಡೆಕೋರೇಟ್ ಮಾಡ್ತಾರೆ. ಸೊ ಇದು ಅವಳದು ಸೆಮಿ ಸ್ಪೆಷಲ್ ವಾರ್ಡು. ಯಾಕಂದರೆ ಸ್ಪೆಷಲ್ ವಾರ್ಡ್ ಇಲ್ಲ, ಎಲ್ಲ ಆಕ್ಯುಪೈ ಆಗಿದೆ. ಈ ರೂಮ್ ಕೂಡ ಚೆನ್ನಾಗಿದೆ, ಫುಲ್ ಸ್ಪೇಷಿಯಸ್ ಆಗಿದೆ. ಟೈಮ್ ಹೋಗ್ತಾ ಇದ್ದಂಗೆ ನನಗೂ ಸ್ವಲ್ಪ ಭಯ ಜಾಸ್ತಿನೇ ಆಗ್ತಾಯಿದೆ. ಇವರೆಲ್ಲ ಜೊತೆಲಿದ್ದಾರೆ ಅಂತ ಒಂದು ಧೈರ್ಯ ಆ್ಯಂಡ್ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇವಾಗ. ಹೇಳ್ರಿ ಮ್ಯಾಮ್, ನಮ್ಮ ಹತ್ರ ಮಾತಾಡಿ ಅಂತ ಹೇಳಿ. ಅವರಿಗೆ ರೈಟ್ ಸೈಡ್ ಇಲ್ಲ, ಬಾಯ್ ಬೇಕು ನಮಗೆ. ನಿನ್ನ ಮಾತು ಕೇಳಲ್ವಲ್ಲ. ಈಗ ಬೇಬಿ ಬರುತ್ತೆ ಇವಾಗ. ಹೇಳಿ ಬರುತ್ತೆ ಇವಾಗ. ಅವರು ಕರ್ಕೊಂಡು ಹೋಗ್ತಾರೆ 9 o'clock. 9 ಇಲ್ಲ 9:30. ನಾವೆಲ್ಲ
ಇವಾಗ ಊಟಿಗೆ ಕರ್ಕೊಂಡು ಹೋಗ್ತವ್ರೆ. ಓಲೆ ಬಿಚ್ಚಿರಲಿಲ್ಲ ಅವಳ್ದು. ಅದು ಆಲ್ ದಿ ಬೆಸ್ಟ್. ಆರಾಮಾಗಿ ಹೋಗಿ ಹುಷಾರಾಗಿ ಬಾ. ಬಾಯ್ ಬಾಯ್. ನಮ್ಮಪ್ಪ ಅಮ್ಮ ಅಂಕಲು ಎಲ್ಲ ಇವಾಗ ಬಂದರು. ಡಾಕ್ಟ್ರೂ ಇವಾಗ ಬಂದರು. ಕೇಳಿದ್ದಾರೆ ಒಳಗಡೆ ಎಲ್ಲ ರೆಡಿ ಆದಮೇಲೆ ಕರ್ಕೋತೀವಿ ಅಂತ ಹೇಳಿದ್ದಾರೆ. ನಮ್ಮ ವಿರಾಟ್ನ ಮಾತ್ರ ತಡೆಯೋಕ್ಕಾಗ್ತಿಲ್ಲ ಇಲ್ಲೆಲ್ಲರಿಗೂ. ಎಷ್ಟು ಜನ ವೆಯ್ಟ್ ಮಾಡ್ತಿದ್ದೀವಿ ನೋಡಿ. ಇದಾದಮೇಲೆ ಫೋನ್ ಮೇಲೆ ಫೋನ್ ಬರ್ತೈತೆ. ಎಷ್ಟು ಜನಕ್ಕೆ ಫೋನ್ ಮಾಡಿ ಹೇಳಬೇಕು ಅಂದರೆ ಅವಳ ಫ್ರೆಂಡ್ಸಿಂದ ಹಿಡಿದು ನನ್ನ ಫ್ರೆಂಡ್ಸು, ಎಲ್ಲರ ಫ್ರೆಂಡ್ಸ್ಗೂ, ಎಲ್ಲರ ಫ್ಯಾಮಿಲಿಗೂ ಹೇಳಬೇಕು. ಇಲ್ಲಿ ನಾನು ಡೋರ್ ಹತ್ರನೇ ನಿಂತಿದ್ದೀನಿ. ನಾನು ತೋರಿಸಿದ ತಕ್ಷಣ ಈ ಕಡೆ ಭೂಮಿಕಾ ರೆಡಿಯಾಗಿದ್ದಾರೆ. ಹುಷಾರು ಹುಷಾರು. ಖುಷಿ ಆಯ್ತಾ? ಹೆಂಗೆ ಎಲ್ಲರೂ ಗರ್ಲ್ ಗರ್ಲ್ ಅಮ್ಮ ಹೆಣ್ಮಗು. ನಮ್ಮಪ್ಪ ಅಳ್ತವ್ರೆ. ಎಲ್ಲಪ್ಪ ಈ ಫೋನ್ ಕೊಡ್ರಿ, ಫೋನ್ ಮಾಡಬೇಕು ಈಗ ಎಲ್ಲರಿಗೂ. ಗರ್ಲ್ ಬೇಬಿ. ಸರಿ ಸರಿ ಎಲ್ಲರಿಗೂ ಹೇಳ್ಬಿಡು ನೀನು. ಹಾಂ ಬಾಯ್. ಹಾಂ ವಿರಾಟ್ ವಿರಾಟ್ ಹೆಂಗೆ ಅಲ್ಲ ಗರ್ಲ್ ಬೇಬಿ ಆಯಿತು. ನಾನು ಹೇಳ್ತೀನಿ ನಿಮ್ಗೆ ಫಸ್ಟ್ ಯಾವುದು ಅಂತ. ಇದ್ದಿದ್ದಾಳೆ ಕ್ಷೇಮ. ಮತ್ತೆ ಸ್ವೀಟ್ಸ್ ತಗೊಬಂದವ್ರೆ. ಸೊಸೆ ಬಂದಿರೋ ಖುಷಿಗೆ ಮುಟ್ಟಬೇಡ ಮುಟ್ಟಬೇಡ. ತೆಗೆದ್ಬಿಟ್ಟು ಹ್ಯಾಂಡ್ ಪ್ಯಾಕ್ಸ್ ತೆಗಿತಾ ಇದ್ದೀವಿ ಏನು ಕೊಟ್ಟಿದ್ದಾರೆ ಅಂತ. ಯಾಕಂದರೆ ನಾವು ಸೋಪೆಲ್ಲ ಏನು ಬಂದಿಲ್ಲ ನಮಗೆ. ಸೋಪ್ ಕೊಟ್ಟಿದ್ದಾರೆ, ಬಾಡಿ ಲೋಷನು, ಲಿಪ್ ಬಾಮ್, ಮಗುಗೆ ಲಿಪ್ ಬಾಮು, ಒಂದು ವೆಟ್ ವೈಪ್ಸು, ಪ್ಯಾಂಪರ್ಸು ಡೈಪರು, ಮತ್ತು ಇದು ಪ್ಯಾಂಪರ್ಸ್ಗೆ ಡೈಪರ್. ಫುಲ್ ಕ್ಯೂರಿಯಾಸಿಟಿ ಇತ್ತು ನನಗೆ. ಆಮೇಲೆ ಭಯ ಬೇರೆ ಆಗ್ತಿತ್ತು. ಪೃಥ್ವಿ ಬಂದಮೇಲೆ ಫುಲ್ ಧೈರ್ಯ ಬಂತು. ಆಮೇಲೆ ಪಾಪ ಆಚೆ ತೆಗೆದ ತಕ್ಷಣ ಪೃಥ್ವಿ ಅಂತ ಅಳ್ತಾವನೆ ಫುಲ್ಲು. ಡಾಕ್ಟ್ರು ನೀನೇ ಡೆಲಿವರಿ ಮಾಡೋ ಥರ ಅಷ್ಟೊಂದು ಭಯ ಆಗ್ತಿದೆಯಾ ನಿಮಗೆ ಅಂತ ಕೇಳ್ತಾಯಿದ್ರು ಪೃಥ್ವಿಗೆ. ನನಗೂ ಅವಳು ಅವನಿಗೂ ಅವಳು ಫುಲ್ಲು ಪಾಪ ನೋಡಿದ ತಕ್ಷಣ. ಆಮೇಲೆ ಹೇಳ್ತಾರೆ ನೋಡ್ದಾ ನನ್ನ ಬಾಯಲ್ಲಿ ಮಚ್ಚ ಇದೆ, ನಾನು ಹೇಳ್ದಂಗೆ ಹುಡುಗಿನೇ ಆಗಿದ್ದು, ಗರ್ಲ್ ಬೇಬಿನೇ ಅಂತ. ಒಂಥರ ಖುಷಿ ಅವಳನ್ನ ನೋಡಿದ ತಕ್ಷಣ. ಹ್ಯಾಪಿ, ಫುಲ್ ಹ್ಯಾಪಿ.